ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆ ಆಗಿ 11 ತಿಂಗಳು ಇವತ್ತು ಕಳೆದಿದೆ. ಈ 11 ತಿಂಗಳಲ್ಲಿ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ಚಾಲನೆಗೆ ಇವರು ತರಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದಕ್ಕೆ ಅವ್ರಿಗೆ ಉತ್ತರ ಕೊಡಬೇಕು. ಮೊದಲನೇದು ಪ್ರಶ್ನೆ ನಮ್ಮದು, ಮಾನ್ಯ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಎರಡನೇ ಪ್ರಶ್ನೆ, ಆರ್ಥಿಕವಾಗಿ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಅತ್ಯಂತ ಹಿನ್ನಡೆ ಕಂಡಿದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವರು ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಹಲವಾರು ಕಾರಣಗಳಿದ್ದಾವೆ. ಇವತ್ತು ಗ್ಯಾರಂಟಿ ಸಲುವಾಗಿ ಈ ರಿಸೋರ್ಸ್ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ, ಈ ಆರ್ಥಿಕ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಕೇಳಿದ್ರೆ 13ನೇ ಬಾರಿನೋ 14ನೇ ಬಾರಿನೋ ಅವರು ಇವತ್ತು ಬಜೆಟ್ ಮಂಡನೆಯನ್ನು ಮಾಡಿದಂಥದ್ದು ಇದೆ. ಆದಾಗೂ ಕೂಡ ಇವತ್ತು ಈ ಆರ್ಥಿಕ ನಿರ್ವಹಣೆಯಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದ್ದು, ಅದಕ್ಕೂ ಕೂಡ ಯಾವುದೇ ಅಭಿವೃದ್ಧಿ ಕಾಣದೇ ಇರೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ನಮಗೆ ಉತ್ತರ ಕೊಡಬೇಕು. ಇವತ್ತು ಅದ್ರ ಜೊತೆ ಇವತ್ತು ನೋಡಿದ್ದೀವಿ ನಾವು ಸುಮಾರು 11,600 ಕೋಟಿ SCP-TSP ಹಣವನ್ನು ಕೂಡ ಇವತ್ತು ಯಾವ ಶೋಷಿತ ಜನಾಂಗಕ್ಕೆ ಇಟ್ಟಂತ ಹಣವನ್ನು ಕೂಡ ಇವತ್ತು ಅವರಿಗೆ ನೀಡದೇ ಬೇರೆ ಬೇರೆ ಇದಕ್ಕೆ ಇವರು ಖರ್ಚು ಮಾಡಿದ್ದು ಕೂಡ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಕಾಣ್ತೀವಿ. ಅದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು. ಮತ್ತು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ವರ್ಗಾವಣೆಯಲ್ಲಿ ಒಂದು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಾ ಇರೋದು ಕಾಣ್ತಾ ಇದ್ದೀವಿ. ಇದಕ್ಕೆ ಇವರು ಸುಮ್ಮನೆ ಯಾಕೆ ಕೂತಾರೆ, ಇದಕ್ಕೆ ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಮತ್ತು ಅದ್ರ ಜೊತೆ ಇವತ್ತು ರಾಜ್ಯದಲ್ಲಿ ಅನ್ನದಾತರ ರೈತರ ಹಾಹಾಕಾರ, ಸುಮಾರು 692 ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಧೋರಣೆಗೆ ಅವ್ರು ಏನು ತರಾಟೆ ತೆಗೆದುಕೋತಾರ ರಾಹುಲ್ ಗಾಂಧಿಯವರು, ಅವ್ರು ತಮ್ಮ ಮುಖ್ಯಮಂತ್ರಿಗೆ, ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ, ರೆವಿನ್ಯೂ ಮಿನಿಸ್ಟ್ರಿಗೆ ಇವತ್ತು ತರಾಟೆ ತಗೊಳ್ಕೋತಾರೆ. ಯಾಕಂದರೆ 692 ರೈತರು ಇವತ್ತು ಅನ್ನದಾತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ. ಈ ಸಂದರ್ಭದಲ್ಲಿ ಏನು ತರಾಟೆ ತೆಗೆದುಕೊಳ್ತಾರ ಅನ್ನೋಂಥದ್ದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ರಾಜ್ಯದ ರೈತರಿಗೆ ದ್ರೋಹ ಬಗ್ಗೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದನ್ನು ಇವತ್ತು ನೋಡಿದ್ದೀವಿ ನಾವು. ರಾಜ್ಯದ ಹಿತರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಬಲಿ ಕೊಟ್ಟು, ರೈತರ ಹಿತರಕ್ಷಣೆ ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಬಿಟ್ಟಂಥದ್ದು ಕೂಡ ನಾವು ಕಂಡಿದ್ದೀವಿ. ಇದನ್ನು ಅವ್ರು ಖಂಡಿಸ್ತಾರ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತು ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಇದಕ್ಕೆ ಅವರೇ ಹೊಣೆ ಹೊರ್ತಾರ ಅನ್ನೋಂಥ ಪ್ರಶ್ನೆ ಅವರಿಗೆ. ಯಾಕಂದರೆ ನಾವು ನೋಡಿದ್ದೀವಿ ಕಲಬುರಗಿಯಲ್ಲಿ ವಕೀಲರಿಗೆ ಅಟ್ಟಾಡಿಸಿ ಕೊಲೆಗಾಗಿದ್ದು, ಆಳಂದಲ್ಲಿ ಕೊಲೆ ಆಗಿದ್ದು, ಅಫ್ಜಲ್ಪುರದಲ್ಲಿ ಕೊಲೆ ಆಗಿದ್ದು, ಗಾಣಗಾಪುರದಲ್ಲಿ ಆಗಿದ್ದು, ಇಂಥ ಹಲವಾರು ಇವತ್ತು ಉದಾಹರಣೆಗಳು ಇವತ್ತು ರಾಜ್ಯದ ಎದುರುಗಡೆ ಇದ್ದಾವೆ. ಮತ್ತು ಇವತ್ತು ಬೆಳಗಾವದಲ್ಲಿ ಯಾವ ಮಹಿಳಾ ಮತ್ತು ಮಕ್ಕಳ ಮಂತ್ರಿಗಳಿದ್ದಾರೆ ಅವರು ಇದರಲ್ಲಿ ಬತ್ತಲೆ ಮಾಡಿ ಅಲ್ಲಿ ಮಹಿಳೆಯರಿಗೆ ಶೋಷಣೆ ಆಗಿದ್ದು, ಈ ಥರ ಹಲವಾರು ಉದಾಹರಣೆಗಳು ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದ ಸಂದರ್ಭದಲ್ಲಿ ಇದಕ್ಕೆ ನೇರವಾಗಿ ಅವರೇ ಹೊರತಾರ ಅನ್ನೋಂಥದ್ದು ಪ್ರಶ್ನೆ ಅವ್ರಿಗೆ ನಾವು ಹಾಕ್ಬೇಕು. ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದ್ದು, ಮಹಿಳೆಯರ ರಕ್ಷಣೆಗಾಗಿ ಇವತ್ತು ಯಾರಿಗೆ ಹೊಣೆ ಮಾಡ್ತಾರೆ ಇವರು? ಇವತ್ತು ನೋಡಿದ್ದೀವಿ ಮಹಿಳೆಯರು ಭಾಳ ಯಾವುದೇ ಸೆಕ್ಯೂರಿಟಿ ಇಲ್ಲ. ಈಗಾಗಲೇ ನಾನು ಹೇಳ್ದಲ್ಲ, ಬೆಳಗಾವದಲ್ಲಿ ಆದಂಥ ಘಟನೆ ಬಗ್ಗೆ ಇವತ್ತು ಮಹಿಳೆಯರಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ಅನ್ನೋದು, ಇದಕ್ಕೆ ಯಾರು ಹೊಣೆ ಅನ್ನೋಂಥದ್ದು ಪ್ರಶ್ನೆ. ಮತ್ತು ವಿಧಾನಸೌಧದಲ್ಲಿ ಇವತ್ತು ಯಾವ ಆಡಳಿತದ ಒಂದು ಕೇಂದ್ರ ಸ್ಥಾನ, ಅಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಘೋಷಣೆಗಳನ್ನು ಮೊಳಗಿದ್ದು ಇವತ್ತು ಇದನ್ನು ಖಂಡಿಸ್ತಾರ ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದ್ದೀವಿ BK ಹರಿಪ್ರಸಾದ್ ಅವರು, ಆ ಪಕ್ಷದ ಉನ್ನತ ಒಬ್ಬ ನಾಯಕರು, ಅವ್ರಂತಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಅದು ನಮ್ಮ ನೆರೆ ರಾಷ್ಟ್ರ ಅಂತೆ. 4-5 ಬಾರಿ ದೇಶದ ಮೇಲೆ ಅವರು ಯುದ್ಧ ಮಾಡ್ಲಿಕ್ಕೆ ಬಂದು, ನಮ್ಮ ಆಕ್ರಮಣ ಮಾಡ್ಲಿಕ್ಕೆ ಬಂದಂಥ ದೇಶ ಇವತ್ತು ಭಯೋತ್ಪಾದನೆಗೆ ಹುಟ್ಟು ಹಾಕಿದಂಥ ದೇಶ, ಅದಕ್ಕೆ ಅವರು ನಮ್ಮ ಬರೀ ಅವ್ರ ನೆರೆ ರಾಷ್ಟ್ರ, ಅವ್ರು ನಮ್ಮ ಶತ್ರುಗಳಲ್ಲ ಅನ್ನೋಂಥದ್ದು ಇವ್ರ ಧೋರಣೆ. ಇವತ್ತು ಇಂಥದಕ್ಕೆಲ್ಲ ಅವ್ರು ಖಂಡನೆ ಮಾಡ್ತಾರ ರಾಹುಲ್ ಗಾಂಧಿಯವರು ಅನ್ನೋಂಥದ್ದು ನಮ್ಮದು ಇನ್ನೊಂದು ಪ್ರಶ್ನೆ. ಇವತ್ತು ಗುತ್ತಿಗೆದಾರರು ಕೆಂಪಣ್ಣ ಅಧ್ಯಕ್ಷ ಅವರು ಸರ್ಕಾರದ ಮೇಲೆ 60% ಕಮಿಷನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ತಪ್ಪಿತಸ್ಥ ಸಚಿವರ ಮೇಲೆ ಕ್ರಮ ಜರುಗ್ತಾರ ಸರ್ಕಾರದ ವತಿಯಿಂದ ಅನ್ನೋಂಥದ್ದು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಮತ್ತು ಬರ ಪರಿಹಾರಕ್ಕೆ ರಾಜ್ಯದಿಂದ ಹಣ ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗೆ ಸೂಚನೆ ಕೊಡ್ತಾರ. ಇವತ್ತು ಬರ ಪರಿಹಾರ ಸುಮಾರು 190 ತಾಲೂಕುಗಳು ಇವತ್ತು ಬರ ಅಂತ ಘೋಷಣೆ ಆದಂಥದ್ದು, ಇವತ್ತು ಯಾವುದೇ ಬರ ಪರಿಹಾರ ಘೋಷಣೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ. ಅಂಥ ನಿಟ್ಟಿನಲ್ಲಿ ಇವತ್ತು ಮುಂದಾಗ್ತಾರ, ಅವರಿಗೆ ಸೂಚನೆ ಕೊಡ್ತಾರ ಅನ್ನೋಂಥದ್ದು ಪ್ರಶ್ನೆ ಕೂಡ ನಾವು ರಾಹುಲ್ ಗಾಂಧಿಯವರಿಗೆ ಮಾಡ್ಲಿಕ್ಕೆ ಬಯಸ್ತೀವಿ.